ಬಗ್ಗೆ ಯಾವುದೇ ರೀತಿಯಾದಂಥ ವಿವಾದ ಎದ್ದಾಗ ಕನ್ನಡಿಗರು ಎಲ್ಲರೂ ಕೂಡ ಒಂದಾಗ್ತೀವಿ, ಒಂದಾಗಲೇಬೇಕು. ಅದು ನಮ್ಮ ಧರ್ಮ. ಇವತ್ತು ಯಾವುದೋ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವರು ಎಮೋಷನಲ್ ಆಗಂದ್ರೋ ಅಥವಾ ತಿಳಿದಂದ್ರೋ ತಿಳಿದೆ ಅಂದ್ರೋ, ಒಂದಂತೂ ಸತ್ಯ, ತಮಿಳಿಂದ ಕನ್ನಡ ಹುಟ್ಟಿಲ್ಲ, ಅದಂತೂ ಸತ್ಯ. ಭಾಷಾ ತಜ್ಞರಿದ್ದಾರೆ ನಮ್ಮಲ್ಲಿ. ನಾನು ಭಾಷಾ ತಜ್ಞರನ್ನು ಈ ಮೂಲಕ ಕೇಳ್ಕೊಳ್ತೇನೆ, ಅವ್ರುಗಳು ಹೊರಗೆ ಬಂದು ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟು ಕೆಲವರನ್ನು ಸರಿಯಾಗಿ ಮಾರ್ಗದರ್ಶನ ಮಾಡಬೇಕಾಗತ್ತೆ. ಇದು ಪ್ರತಿ ಸಂದರ್ಭದಲ್ಲೂ ಕೂಡ ಕನ್ನಡಕ್ಕೆ ಧಕ್ಕೆ ಬಂದಾಗ, ಈ ರೀತಿಯಾದಂಥ ಹೇಳಿಕೆಗಳನ್ನು ನೀಡಿದಾಗ ಅವರಿಗೆ ನಾವು ಮಂದಟ್ಟ ಮಾಡಿಕೊಡ್ಬೇಕಾಗತ್ತೆ. ವಾಣಿಜ್ಯ ಮಂಡಳಿಯು ಕೂಡ ಈಗಾಗಲೇ ಕಮಲ್ ಹಾಸನ್ ಅವರನ್ನು ಸಂಪರ್ಕಿಸಿ ಇದ್ರ ಬಗ್ಗೆ ಒಂದು ವಿಷಾದವನ್ನು ವ್ಯಕ್ತಪಡಿಸಬೇಕು. ತಪ್ಪಾಗಿದೆ, ಕನ್ನಡಿಗರ ಮನಸ್ಸಿಗೆ, ಕನ್ನಡಿಗರಿಗೆ ನೋವುಂಟಾಗಿದೆ ಅನ್ನುವಂಥ ಮಾತನ್ನು ಈಗಾಗಲೇ ವಾಣಿಜ್ಯ ಮಂಡಳಿ ಕೆಲಸ ಮಾಡ್ತಾ ಇದೆ. ಪ್ರತಿಯೊಬ್ಬರೂ ಕೂಡ ಅವರನ್ನು ಸಂಪರ್ಕಕ್ಕೆ ಇಟ್ಟು ಕಮಲ್ ಹಾಸನ್ ಅವ್ರನ್ನ ಕೇಳೋಕ್ಕೆ ಇದು ಮಾಡ್ತಿದ್ದೀವಿ. ಬಹುಶಃ ಕಮಲ್ ಹಾಸನ್ ಅವರು ಈ ಬಗ್ಗೆ ಅವರ ಒಪ್ಪಿಗೆಯನ್ನು ಹೇಳಬೇಕಾಗತ್ತೆ. ಎಮೋಷನ್ ಆಗಿ ಹೇಳಿದ್ದಿದ್ರೆ ಅದನ್ನು ಕೂಡ ಅವರು ಒಪ್ಕೋಬೇಕಾಗತ್ತೆ. ಆದರೆ ನೋವಾಗಿದೆ, ಕನ್ನಡಿಗರಿಗೆ ಖಂಡಿತವಾಗ್ಲೂ ನೋವಾಗಿದೆ. ಯಾಕೆಂದರೆ ತಮಿಳು ಪೂರ್ವ ದ್ರಾವಿಡ ಭಾಷೆಯಿಂದ ಇವತ್ತಿನ ದಿನ ಎಲ್ಲ ಈ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ನಮ್ಮ ಈ 4 ಭಾಷೆಗಳು ಕೂಡ ಬಂದಿರತಕ್ಕಂಥದ್ದು ಸತ್ಯ. ಅದನ್ನು ಭಾಷಾ ತಜ್ಞರು ಹೇಳಬೇಕಾಗತ್ತೆ, ವಿವರಿಸಬೇಕಾಗತ್ತೆ. ನಾನು ಕೂಡ ವಾಣಿಜ್ಯ ಮಂಡಳಿ ಹೇಳಿದ್ದೀನಿ, ಎಲ್ಲ ಭಾಷಾ ತಜ್ಞರನ್ನು ಕರೆದು ಇದ್ರ ಬಗ್ಗೆ ವಿವರಣೆಯನ್ನು ತಗೊಳ್ಳಿ. ಯಾಕೆಂದರೆ ಪ್ರತಿ ಸಲ ಬಂದಾಗ ಈ ರೀತಿ ನಾವು ಕೂತ್ಕೊಂಡು ನಾವು ವಿವಾದವನ್ನು ನಾವು ಎದುರಿಸಬೇಕಾಗತ್ತೆ. ಯಾರೂ ಕೂಡ ಲಘುವಾಗಿ ಕನ್ನಡ ಭಾಷೆಯ ಬಗ್ಗೆ ಯಾರ ಹೊಟ್ಟೆಯಿಂದ ಯಾರೂ ಬಂದಿಲ್ಲ. ಅಕ್ಕ ತಂಗಿಯರು ಅಂತ ಹೇಳಿದ್ದಿದ್ರೆ ನಮಗೆ ಬೇಜಾರಾಗ್ತಿರ್ಲಿಲ್ಲ. ನಾವು ಯಾರ ಹೊಟ್ಟೆಯಿಂದನೂ ಬಂದಿದ್ದಲ್ಲ, ಸ್ವತಂತ್ರವಾಗಿ ಬಂದಿರತಕ್ಕಂಥದ್ದು ಕನ್ನಡ. ಅದರಿಂದಾಗಿ ಇದು ಬಗೆಹರಿಸಬೇಕಾಗತ್ತೆ. ಬಗೆಹರಿಯೋ ನಿಟ್ಟಿನಲ್ಲಿ ವಾಣಿಜ್ಯ ಮಂಡಳಿ ಭಾಳ ಒಂದು ದಿನದ ಸಮಯವನ್ನು ತಗೊಂಡಿದೆ, ಜವಾಬ್ದಾರಿಯನ್ನು ಹೆಗಲ ಮೇಲೆ ಹಾಕ್ಕೊಂಡಿದೆ. ಯಾಕೆಂದರೆ ಅವರು ಬರಲೇಬೇಕಾಗತ್ತೆ, ಅವರು ಇದ್ರ ಬಗ್ಗೆ ವಿವರಣೆ ಕೊಡಲೇಬೇಕಾಗತ್ತೆ. ವಿವರಣೆ ಕೊಡಲಿಲ್ಲ ಅಂದರೆ ತಪ್ಪಾಗುತ್ತೆ. ಇದು ನಾನು ಅವರಿಗೆ ಬಿಡ್ತೀನಿ. ಆದರೆ ಭಾಷೆ ವಿಷಯದಲ್ಲಿ ಯಾರೂ ಉದ್ಘಾಟನೆ ಮಾಡಿದ್ರೆ ಕನ್ನಡದ ಮನಸ್ಸುಗಳು ಸುಮ್ಮನೆ ಕೂತ್ಕೊಳ್ಳಲ್ಲ. ಸಾರಿ, ಕನ್ನಡದ ಮನಸ್ಸು ಭಾಳ ದೊಡ್ಡದು, ಆಯಿತಾ? ನಮಗೆ ಕ್ಷಮೆನೂ ಕೊಡೋಕ್ಕೆ ಗೊತ್ತಾಗತ್ತೆ, ನಮಗೆ ಮೂಗಿಡ್ದು ನಮಗೆ ದಂಡನೆ ಕೊಡೋಕ್ಕೂ ನಮಗೆ ಗೊತ್ತಾಗತ್ತೆ. ಕನ್ನಡಿಗರ ಮನಸ್ಸಿದೆಲ್ಲ ಬಹಳ ದೊಡ್ಡದು, ಹಾಗೆಲ್ಲ ಮಾಡೋಕ್ಕಾಗಲ್ಲ. ನಮಗಿಂತ ದೊಡ್ಡದು ನೋಡ್ರಿ, ನಾವು ಕಲಾವಿದರು ಎಷ್ಟೇ ದೊಡ್ಡವರಾಗಿರ್ಬೋದು, ಒಂದು ಭಾಷೆ, ಆ ಪ್ರಾಂತ್ಯ, ಅಲ್ಲಿರ್ತಕ್ಕಂಥ ಭಾವನೆ, ಅದಕ್ಕಿಂತ ದೊಡ್ಡವ್ರು ನಾವಲ್ಲ. ಅದರಿಂದ ಅದು ಅವರೇ ಹೇಳಿಸ್ತಾರೆ ಬಿಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.